ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ್ ಅವ್ರು ನಮ್ ಜೊತೆಗಿದ್ದಾರೆ. ಹಾವೇರಿ ಹುಲಿ ಇವಾಗ ಇಲ್ಲಿ ಸಿಕ್ಕಿದ್ದಾರೆ ಮಾತಾಡೋದಕ್ಕೆ. ಮೊದಲನೇದಾಗಿ ಕಪ್ ಗೆದ್ದಿದ್ದೀರಿ, ಕಂಗ್ರಾಚುಲೇಷನ್ಸ್. ಧನ್ಯವಾದಗಳು ಸರ್. ಕಪ್ ಗೆದ್ದಿದ್ದು ಖುಷಿ ಆಗೈತ್ರಿ. ಏನದ ಖುಷಿಯಿಂದ ಮಾತಾಡಕ್ ಬರೋಲ್ದ. ಮತ್ತ ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ಅವ್ರ ಜೊತೆ ಒಂದ್ ಫೋಟೋ ತಗೊಂಡ್ರೆ ಎಷ್ಟೋ ಇದು ಅನ್ಸುತ್ತೆ. ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ಕೊಂಡ್ರಿ, ನಿಮ್ ಭಜನಿ ಪದ ಎಲ್ಲಾ ನೋಡಿ ಇದು ಮಾಡಿದ್ರು. ಆ ಮೂಮೆಂಟ್ ಎಲ್ಲ ಹೆಂಗ ಅನಿಸ್ತು ನಿಮ್ಗೆ? ನನಗ ನಾವು ಸುದೀಪ್ ಸರ್ ಅಂದ್ರೆ ಜಗ್ಗ ಹೆದರ್ತಿದ್ದೆ, ನೀವೆಲ್ಲ ನೋಡಿದ್ ಗೊತ್ತದ. ಈಗ ಏನಪ್ಪ ಅಂದ್ರ ನಾವು ಎಲ್ಲೋ ಹಳ್ಳಿಯಾಗಿದ್ದ ಸುದೀಪ್ ಸರ್ ಪಿಕ್ಚರ್ ನೋಡಿ ಟ್ಯಾಕೇಜ್ ಹೋಗಿ ಖುಷಿ ಪಡ್ತಿದ್ವಿ. ಅಂತದ್ರಲ್ಲಿ ನಮ್ಮ ಹತ್ರನ ನಿಂತ್ಕೊಂಡು ನಮ್ಮನ್ನ ಅಷ್ಟು ಪ್ರೀತಿಯಿಂದ ಮಾತಾಡೋದು ಸುದೀಪ್ ಸರ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮಗೊಂಥರ ಫಸ್ಟ್ ಹೋದಾಗ ನಂಬಕ್ಕ ಆಗ್ಲಿಲ್ಲ, ಆ ತರ ಒಂದು ಖುಷಿಯಿಂದ ಮಾತು ಬರಾಕ್ತಿದ್ದಿಲ್ಲ. ಭಾರಿ ಖುಷಿ ಆಯ್ತ. ಸುದೀಪ್ ಸರ್ ನಮ್ಮ ಭಜನಿ ಮೇಳ ನೋಡಿ ಭಾಳ ಖುಷಿ ಪಟ್ರು, ಭಜನಿ ಹಾಡು ಕೇಳಿ ಭಾಳ ಖುಷಿ ಪಟ್ರು. ಏನೋ ಒಂಥರ ಅವ್ರು ಹಂಗೆ ನೋಡ್ತಾನೆ ಇದ್ರು, ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ರು. ಭಾರಿ ಖುಷಿ ಆಯ್ತ್ರಿ ನನಗೆ. ನಾನು ಅನ್ಕೊಂಡಿದ್ದಿಲ್ಲ ನಾವು ಎಲ್ಲೇ ಊರಾಗ ಭಜನೆ ಮಾಡ್ಕೊಂತಿದ್ದಾರ ಅಂತ. ನಮ್ಮ ಹನುಮಪ್ಪ ದೇವ್ರ ಆಶೀರ್ವಾದ ಭಜನಿ ಮೇಳ ನಮ್ಮ ಟಿವ್ಯಾಗ ಬಂತು. ಎಲ್ಲ ನಮ್ಮ ಊರು ಗುರು ಹಿರಿಯರು ಖುಷಿ ಆಗ್ಯಾರ, ನಮ್ಮ ತಂಡ ಜನ ಖುಷಿ ಆಗ್ಯಾರ. ನಮ್ ಪಬ್ಲಿಕ್ ಟಿವಿ ಹೋಗಿ ಅಲ್ಲಿ ವರದಿ ಮಾಡಿದಾಗ ಅಲ್ಲಿ ಹೇಳ್ತಾ ಇದ್ರು ಎಲ್ಲ ನಿಮ್ ಊರವ್ರು ನಿಮ್ ಭಜನಿ ಮೇಳ ಎಲ್ಲಾರು ನಿಮ್ನ ನೆನ್ಸ್ಕೊತಾ ಇದ್ರು. ಹನುಮಪ್ಪನ ಆಶೀರ್ವಾದ ಅವ್ರಿಗೆ ಇವತ್ತು ಕಪ್ ಗೆದ್ದಿದಾರ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದೌದ್ರಿ. ನಮ್ ಹನುಮತ್ ದೇವರ ಆಶೀರ್ವಾದ ಆಗ್ಲಿ, ನಮ್ಮ ಶಿವಾಲಾಲ್ ದೇವರ ಆಶೀರ್ವಾದ ಆಗ್ಲಿ, ನಮ್ ಮನಿ ದೇವರ ಆಶೀರ್ವಾದ ಬಾಳ ಅಂದ್ರ ಬಾಳ ಐತೆ. ಯಾಕಂದ್ರೆ ನಾನು ಶನಿವಾರಕ್ಕೊಮ್ಮೆ ಭಜನಿ ಒಟ್ಟ ತಪ್ಪಿಸ್ತಿಲ್ಲ. ಈಗ ನಾನು ಊರಾಗಿದ್ರು ಶನಿವಾರಕ್ಕೊಮ್ಮೆ ಭಜನಿ ಮಾಡ್ತೀನಿ. ಊರಾಗಿದ್ರ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರ ಇರ್ತಿದ್ದಿಲ್ಲ. ಅದ್ರ ದೇವರ ಆಶೀರ್ವಾದ ಬಾಳ ಐತ್ರಿ. ನಮ್ಮ ಗುರು ಹಿರಿಯರ ಆಶೀರ್ವಾದನು ಬಾಳ ಐತಿ, ಬಾಳ ಸಪೋರ್ಟ್ ಮಾಡಿ.